ಅಗ್ರಹಾರದಲ್ಲಿ ದಿನ ದುಡ್ತಾ ಇರತಕ್ಕಂತಹ ಮಿಸ್ಟರ್ ದರ್ಶನ್ ಕಿರಿಕ್ ಮಾಡಬಾರ್ದು, ತೆಪ್ಪು ಕೂತ್ಕೋಬೇಕು. ಉಳಿದ ಕೈದಿಗಳು ಹೇಗೆ ಸೆಲ್ನಲ್ಲಿದ್ದಾರೋ ಅದೇ ತರ ಇರಬೇಕು. ಮಿಸ್ಟರ್ ದರ್ಶನ್ ಕಿರಿಕ್ ಮಾಡಿದ್ರೆ ಹುಷಾರ್. ದರ್ಶನ್ ಜೈಲಿನಲ್ಲಿ ಕಿರಿಕ್ ಮಾಡುವಂತಿಲ್ಲ, ಯಾವುದೇ ನಿಯಮವನ್ನ ಮೀರುವಂತಿಲ್ಲ, ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತಿಲ್ಲ. ನಟ ದರ್ಶನ್ಗೆ ನ್ಯಾಯಾಲಯ ಆದೇಶಿಸಿದೆ. ಸವಲತ್ತು ಸಿಕ್ತು ಅಂತ ದರ್ಶನ್ ಖಮಕ್ ಕಿಮಕ್ ಅನ್ನಂಗಿಲ್ಲ. ನಟ ದರ್ಶನ್ ದುರ್ವರ್ತನೆ ತೋರುವಂತೆ ಇಲ್ಲ. ಜೈಲು ನಿಯಮ ಉಲ್ಲಂಘಿಸಿದ್ರೆ ಎದುರಾಗಲಿದೆ ಬಿಗ್ ಶಾಕ್. ಕಿರಿಕ್ ಮಾಡಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೂ ಹಾಕಬಹುದು. ನಟ ದರ್ಶನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟ ಕೋರ್ಟ್. ದರ್ಶನ್ಗೆ ರಿಲೀಫ್ ಸಿಕ್ಕರೂ ಸಂಪೂರ್ಣ ನೆಮ್ಮದಿ ಇಲ್ಲ. ಮಿಸ್ಟರ್ ದರ್ಶನ್ ಹುಷಾರಾಗಿರ್ಬೇಕು. ದನಗಳಿಗೆ ಒಣ ಹುಲ್ಲನ್ನ ಕೊಡ್ತೀವಿ, ದನಗಳ ಬೆನ್ನನ್ನ ಸವರ್ತೀವಿ, ದನಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೋತೀವಿ, ಆದರೆ ಮೂಗುದಾರ ಹಾಕೋದನ್ನು ಮರೆಯೋದಿಲ್ಲ. ಅಂದ್ರೆ ಕೈ ಬಿಟ್ಟು ಹೋಗಬಾರ್ದು ಅಂತ. ಮೂಗು ದಾರವನ್ನ ಹಿಡಿದು ಎಳೆದಾಗ ಮೂಗಿಗೆ ಅತ್ಯಂತ ಅಪಾರ ಯಮಬಾಧೆಗಳಾಗ್ತವೆ, ದೊಡ್ಡದಾದ ನೋವಾಗುತ್ತೆ, ಹಾಗಾಗಿ ನಿಂತ್ಕೊಳ್ಳುತ್ತೆ, ಕಂಟ್ರೋಲ್ ಇರುತ್ತೆ. ದರ್ಶನ್ ಕೊರಿಯುವಂತಹ ಚಳಿ ಇದೆ ಅನ್ನೋ ಕಾರಣಕ್ಕೆ ನಿನಗೆ ಬ್ಲಾಂಕೆಟ್ ಕೊಡ್ತೀವಿ, ಘನಗಾತ್ರದ ನಿಮ್ಮ ತಲೆಯನ್ನ ಕೆಳಗಿಡೋದಕ್ಕೊಂದು ದಿಂಬು ಕೊಡ್ತೀವಿ. ಜೈಲಾಧಿಕಾರಿಗಳು ನಿಮ್ಮ ಜೊತೆ ಸರಿಯಾದ ರೀತಿಯಲ್ಲೇ ವರ್ತಿಸ್ತಾರೆ. ಹಂಗಂತ ನಿಯಮ ಮೀರಿ ಹೋದ್ರೆ ಯಾವ ನರನ ಯಾವಾಗ ಗಿಂಟಬೇಕು ಅನ್ನೋದು ಘನ ನ್ಯಾಯಾಲಯಕ್ಕೆ ಗೊತ್ತು. ಅದರ ಅರ್ಥ ನೀವು ಹೇಳ್ಕೊಂಡಿದ್ರಲ್ಲ, ಪರಪ್ಪನ ಅಗ್ರಹಾರನೇ ನನಗೆ ಬೇಕು ಅಂತ. ನೀವು ಹೇಳಿದ ಹಾಗೆ ಅದೇ ಅಗ್ರಹಾರ ಅಥವಾ ಕಾರಾಗೃಹವನ್ನು ಕೊಡೋದಿಲ್ಲ, ಬೇಕಾದ್ರೆ ಬಳ್ಳಾರಿಗೂ ಶಿಫ್ಟ್ ಮಾಡಬಹುದಾದ ಅವಕಾಶಗಳಿರ್ತವೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅಫ್ಕೋರ್ಸ್ ಸ್ವಾಭಾವಿಕವಾಗಿ ಆತನಿಗೆ ಒಂದು ಸ್ವಲ್ಪ ಸೌಕರ್ಯಗಳನ್ನು ಕೊಡಲಾಗುತ್ತೆ. ಸಜಾ ಕೈದಿಗೆ ಈ ತರಹದ ಯಾವುದೇ ತರಹದ ಸೌಕರ್ಯಗಳು ಇರೋದಿಲ್ಲ. ಕಾರಣ, ಒಂದು ಆರೋಪಿ ಆ ಆರೋಪ ಸಾಬೀತಾಗುವವರೆಗೂ ಕೂಡ ಅಕ್ಯೂಸ್ಡ್ ಆಗಿರ್ತಾನೆ, ಒಂದು ಸಂಭಾವ್ಯ ಆರೋಪಿ ಅಷ್ಟೇ ಆತ. ಹಾಗಾಗಿ ಆತ ಅಪರಾಧಿ ಅಲ್ಲದೆ ಇರುವ ಕಾರಣಕ್ಕೋಸ್ಕರ ಆತನಿಗೆ ಸೌಕರ್ಯಗಳು ಸಿಗಲೇಬೇಕು ಅಂತ ಹೇಳಿ ನ್ಯಾಯಾಲಯ ಆ ಸೌಕರ್ಯಗಳನ್ನು ಕೊಡುವಂತಹದ್ದು. ಹಂಗಂದ ಮಾತ್ರಕ್ಕೆ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಕಾ ಅಂತ ಕೇಳಿದ್ರೆ ಮಾಡಬಾರ್ದು. ಜೈಲಿನ ನಿಯಮಗಳನ್ನು ಪಾಲಿಸಬೇಕು. ದರ್ಶನ್ ಜೈಲಿನಲ್ಲಿ ಕಿರಿಕ್ ಮಾಡಿಕೊಳ್ಳುವಂತಿಲ್ಲ. ಆ ಪೇಪರ್ ಬೇಕು, ತಮಿಳು ಪೇಪರ್ ಬೇಕು, ಇಂಗ್ಲಿಷ್ ಪೇಪರ್ ಬೇಕು, ನನಗೆ ಅದು ಬೇಕು ಅಂತ ಹೇಳಿ ಮಕ್ಕಳಂಗೆ ಹಠ ಹಿಡಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಆಗಬಹುದು. ಯಾವುದೇ ನಿಯಮವನ್ನು ಮೀರುವಂತಿಲ್ಲ. ನಟ ದರ್ಶನ್ಗೆ ಕೋರ್ಟ್ ವಾರ್ನಿಂಗ್, ಸವಲತ್ತು ಸಿಕ್ತು ಅಂತ ದರ್ಶನ್ ಕಮಕ್ ಕಿಮಕ್ ಅನ್ನಂಗಿಲ್ಲ. ವಾಕ್ ಮಾಡಿದ್ರ ಸೆಲ್ಲಲ್ಲಿ ಬಂದು ಕೂತ್ರ ಅಂತಿರಬೇಕು. ಅಲ್ಲಿಗೆ ಹೋಗ್ತೀನಿ, ಆ ಬ್ಯಾರಕ್ ಹತ್ರ ಇಣಗ್ತೀನಿ, ಅವಕಾಶ ಇಲ್ಲ. ನಟ ದರ್ಶನ್ ದುರ್ವರ್ತನೆ ತೋರುವಂತಿಲ್ಲ. ಜೈಲು ನಿಯಮ ಉಲ್ಲಂಘಿಸಿದ್ರೆ ಎದುರಾಗಲಿದೆ ಶಾಕು. ಕಿರಿಕ್ ಮಾಡಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೂ ಹಾಕುವ ಅವಕಾಶಗಳಿರ್ತವೆ. ನಟ ದರ್ಶನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟ ಕೋರ್ಟು. ದರ್ಶನ್ಗೆ ರಿಲೀಫ್ ಸಿಕ್ಕರೂ ಸಂಪೂರ್ಣ ನೆಮ್ಮದಿ ಇಲ್ಲ. ನನಗೊಂದು ತೊಟ್ಟು ವಿಷ ಕೊಡಿ ಅಂತ ಹೇಳಿದಿದೆ ಮನುಷ್ಯ, ಪಾಪ ಅದನ್ನು ಅಪಹಾಸ್ಯ ಮಾಡ್ತಾ ಇಲ್ಲ. ಒಬ್ಬ ಮನುಷ್ಯನ ವೇದನೆಯ ಸಂಕಟದ ಅತ್ಯಂತ ಕಟ್ಟಕಡೆಯ ವಾಕ್ಯ ಅದು. ಒಬ್ಬ ಮನುಷ್ಯ ಸುಖ ಸುಮ್ಮನೆ ವಿಷ ಕೊಡಿ ಅಂತ ಕೇಳೋದಿಲ್ಲ. ಯಮಬಾಧೆಗಳು ಬಾಧಿಸಿರಬೇಕು, ಆತನಿಗೆ ಸರಿಯಾದಂತಹ ತೊಂದರೆಗಳಾಗಿರಬೇಕು. ಸಹಿಸಿಕೊಳ್ಳಲಾಗದ ಯಮಬಾಧೆ ಬಂದರೆ ಮಾತ್ರ ಒಬ್ಬ ಹೇಳೋದು ನನಗೊಂದು ತೊಟ್ಟು ವಿಷ ಕೊಡಿ ಅಂತ. ಸೊ ಆ ಎಲ್ಲ ಸಂಕಟಗಳನ್ನು ಅನುಭವಿಸಿದ್ದಾರೆ. ಆ ಸಂಕಟ ಆತನನ್ನು ಪಶ್ಚಾತ್ತಾಪವಾಗಿ ಕಾಡಿ ಆತ ಬದಲಾದರೆ ಸಾಕು. ಮತ್ತೆ ಬರೋದು, ಕಿರಿಕ್ ಮಾಡ್ಕೊಳ್ಳೋದು ಹಿಂಗಾಗಬಾರ್ದು. ಸೊ ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇ. ಹಾಗಾಗಿ ಉಳಿದಂತೆ ಈತನಿಗೂ ಕೂಡ ಅದೇ ತರಹದ ಸೌಕರ್ಯಗಳು ಸಿಗಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.